80-85 ಹಸುಗಳಿದೆ. ಇದು ಹೆಚ್ಚು ಕಮ್ಮಿ ಒಂದು 400ರಿಂದ 500 ಲೀಟರ್ ಹಾಲಾಗೋದು. ಹಾಲಾದರೂ ನಮಗೇನು ಅನುಕೂಲ ಆಗ್ತಿರ್ಲಿಲ್ಲ. ಆ ವೆಟ್ಕೆಗೆ ತರಿಸಿದ ಮೇಲಿಂದ ನಮಗೆ ಅನುಕೂಲ ಆಗ್ತದೆ. ಒಂದು ಹಸು ಬಂದು 1.5ರಿಂದ 3 ಲೀಟರ್ ತನಕ ಹಾಲು ರೇಸ್ ಹಾಕ್ನಿಕ್ಕಂತು. ನಮ್ಮಲ್ಲಿ ಹಸು ಸೇಲಿಂಗು ಇದೆ ಮತ್ತು ಪರ್ಚೇಸಿಂಗು ಇದೆ. ಬೇರೆ ರೈತರಿಗೆ ಇದನ್ನೆಲ್ಲ ಹಾಕಿದ್ರೆ ಅನುಕೂಲ ಆಗುತ್ತೆ ಮತ್ತು ಕಾಸ್ಟ್ ಕಮ್ಮಿ ಆಗುತ್ತೆ, ಹಸುಗಳು ಒಳ್ಳೆ ಆರೋಗ್ಯ ಇರ್ತವೆ. ನಮಸ್ಕಾರ, ನನ್ನ ಹೆಸರು ಉಲ್ಲಾಸ್ ಗೌಡ ಅಂತ ಬಂದು ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಬೀರೂರು ಹಸು ಫಾರ್ಮ್ ಮಾಡಿರೋದು ಆಕ್ಟಿವ್ ರೋಡಲ್ಲಿ. ನಮ್ಮ ಹತ್ರ ಸುಮಾರು 80-85 ಹಸುಗಳಿದೆ. ಸುಮಾರು ಒಂದು 20 ವರ್ಷದಿಂದ ಸಾಕ್ತಾಯಿದ್ದಾರೆ ನಮ್ಮ ಅಣ್ಣವರೆಲ್ಲ. ಮುಂಚೆ ಕ್ಯಾಟಲ್ ಫೀಡ್ ಹಾಕ್ತಾಯಿದ್ವಿ. ಆವಾಗ ಏನು ಉಳಿತಿರ್ಲಿಲ್ಲ. ನಮ್ಮದು ಹೆಚ್ಚು ಕಮ್ಮಿ ಒಂದು 400ರಿಂದ 500 ಲೀಟರ್ ಹಾಲಾಗೋದು. ಆ ಹಾಲಾದರೂ ನಮಗೇನು ಅನುಕೂಲ ಆಗ್ತಿರ್ಲಿಲ್ಲ. ಅದಾದಮೇಲಿಂದ ನಾವು ಬಂದುಬಿಟ್ಟು ಬಾಗಲಕೋಟೆಯಿಂದ ವೆಟ್ಕೇಕ್ ಅಂತ ಹೇಳಿದರು. ಆ ವೆಟ್ಕೇಕ್ ತರಿಸಿದ ಮೇಲಿಂದ ನಮಗೆ ಅನುಕೂಲ ಆಗ್ತಾಯಿದೆ. ಯಾಕಪ್ಪ ಅಂದರೆ ಇದು ಬಂದುಬಿಟ್ಟು ಕ್ಯಾಟಲ್ ಫೀಡ್ ಬಂದುಬಿಟ್ಟು 25-26 ರೂಪಾಯಿ ತನಕ ಇದೆ. ಇದು ಬಂದುಬಿಟ್ಟು ಅದಕ್ಕೆ ಅರ್ಧಕ್ಕರ್ಧ ಕಮ್ಮಿ ಇದೆ. ಹಂಗಾಗ್ಬಿಟ್ಟು ನಾವು ವೆಟ್ಕೇಕ್ ಯೂಸ್ ಮಾಡೋಕ್ಕೆ ನಿಂತ್ಕೊಂಡ್ವಿ. ವೆಟ್ಕೇಕ್ ಯೂಸ್ ಮಾಡೋದು ನಿಂತ್ಕೊಂಡಿದ್ಮೇಲೆ ಒಂದು ಹಸು ಬಂದು 1.5ರಿಂದ 3 ಲೀಟ್ರ್ ತನಕ ಹಾಲು ರೇಸ್ ಆಗಕ್ಕೆ ನಿಂತ್ಕಂತು. ಆ ಹಾಲು ರೇಸ್ ಆಗೋದು ನಿಂತ್ಕೊಂಡ್ಮೇಲೆಯಿಂದ ನಮಗೆ ಅನುಕೂಲ ಆಗ್ತಾಯಿದ್ದೆವು, ಹಾಲಲ್ಲಿ ಆಗಲಿ ಆಮೇಲೆ ಫೀಡಲ್ಲೇ ಆಗಲಿ. ಸೊ ಹಂಗಾಗ್ಬಿಟ್ಟು ನಾವು ವೆಟ್ಕೇಕು ಮತ್ತು ಗೆಣಸು ಚಿಪ್ಸು ಇದನ್ನು 3 ಯೂಸ್ ಮಾಡ್ತಾಯಿದ್ದೀವಿ. ಈಗ ಇನ್ನೊಂದೇನಪ್ಪ ಅಂದರೆ ಈಗ ನಮಗೆ ಅನುಕೂಲ ಆದಂಗೆ ರೈತರುಗಳಿಗೂ ಅನುಕೂಲ ಆಗಲಿ ಅಂತ ನಾವು ಅದನ್ನು ಸಪ್ಲೈ ಕೊಡೋಕೆ ನಿಂತ್ಕೊಂಡ್ವಿ. ನಾವು ಸುಮಾರು ಶಿವಮೊಗ್ಗ, ಭದ್ರಾವತಿ, ಚನ್ನಗಿರಿ, ದಾವಣಗೆರೆ, ಚಿತ್ರದುರ್ಗ, ಶಿಕಾರಿಪುರ, ಹೊಳಲ್ಕೆರೆ ಹಿಂಗೆಲ್ಲ ಕೊಡೋಕೆ ನಿಂತ್ಕೊಂಡ್ಮೇಲೆ ಚೆನ್ನಾಗಿ ಸೇಲಿಂಗ್ ಇದೆ. ರೈತರುಗಳು ಆಲ್ಮೋಸ್ಟ್ ಇದನ್ನು ಯೂಸ್ ಮಾಡ್ಬೋದು, ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ಲ. ಹೆಚ್ಚು ಕಮ್ಮಿ ನಮ್ಮ ಹತ್ರ ಒಂದು 2-3 ಕರುಗಳಿದೆ. 1.25 ವರ್ಷಕ್ಕೆ ಸೆಮೆನ್ ತಗೊಂಡಿದ್ದಾವೆ. ಆ ಥರ ಚೆನ್ನಾಗಿ ಬಾಡಿ ಗ್ರೌತ್ ಇದೆ, ಯಾವುದೇ ಥರದ ಸೈಡ್ ಎಫೆಕ್ಟ್ ಇಲ್ಲ. ಹಂಗಾಗಿ ರೈತರುಗಳು ಆಲ್ಮೋಸ್ಟ್ ಇದನ್ನು ಯೂಸ್ ಮಾಡ್ಬೋದು. ನೋಡಿ ಸರ್, ಇದಕ್ಕೆ ಹೆಚ್ಚು ಕಮ್ಮಿ 2-2.5 kg ಕೊಡ್ತೀವಿ. ಒಂದು ಟೈಮಿಗೆ ಬಂದುಬಿಟ್ಟು 12ರಿಂದ 13 ಲೀಟ್ರ್ ಹಾಲು ಕೊಡುತ್ತೆ. ಬಾಡಿ ಗ್ರೌತ್ ನೋಡಿರಿ ಹೆಂಗಿದೆ. ನಮ್ಮಲ್ಲಿ ಹಸು ಸೇಲಿಂಗು ಇದೆ ಮತ್ತು ಪರ್ಚೇಸಿಂಗು ಇದೆ. ಯಾರಿಗಾರ ಹಸುಗಳು ಒಳ್ಳೊಳ್ಳೆ 10-12 ಹಿಂಗೆ ಹಾಲು ಬೇಕು, ಹಾಲಿರೋಂಥ ಹಸುಗಳು ಬೇಕು ಅಂದರೆ 2ನೇ ಕರಿಂದ 1ನೇ ಕರಿಂದ ಬೇಕು ಅಂದರೆ ನಮಗೆ ಹೇಳಿ. ಹಾಂ, ರೇಟ್ ಎಲ್ಲ ಮೀಡಿಯಮ್ ಇದೆ. 70-80 ಈ ರೇಂಜಿಗೆ ಇರುತ್ತೆ. ಯಾವುದೇ ಥರದ್ದು ನಾವು ಜಾಸ್ತಿ ಇಟ್ಟು ಮಾರೋರಲ್ಲ. ನಮ್ಮ ಸುಮಾರು 20 ವರ್ಷದಿಂದ ನಮ್ಮ ಅಣ್ಣವ್ರು ಮಾಡ್ಕೊಂಬಂದಿದ್ದಾರೆ. ಅಣ್ಣ, ದೊಡ್ಡಪ್ಪ, ಚಿಕ್ಕಪ್ಪ ಅವರೆಲ್ಲ. ನಮ್ಮಂಗಾಗ್ಬಿಟ್ಟು ನಮ್ಮ ಹತ್ರ ಸುಮಾರು 80 ಹಸು ಇದೆ. ಅಂದಾಜು ಎಷ್ಟು ಲೀಟ್ರ್ ಹಾಲು ಕೊಡೋದು ಶುರು ಆಗುತ್ತೆ? ನಮ್ಮಲ್ಲಿ ಬಂದುಬಿಟ್ಟು 7ರಿಂದ 15 ಲೀಟ್ರ್ ತನಕ ಇದೆ. ಏನು ಡಿಫ್ರೆನ್ಸು ಅಂದರೆ ಇದು ಲೋ ಕಾಸ್ಟ್ ಆಗಿ ಅದಕ್ಕಿಂತ ಡಿಮ್ಯಾಂಡಾಗಿ ಹಾಲು ಬರ್ತಾಯಿದೆ. ಅದು ಅಂತ ಹಾಲು ಬರ್ತಾ ಇರಲಿಲ್ಲ, ರೇಟು ಡಿಮ್ಯಾಂಡೆ. ಹಂಗಮೇಲೆ ಆರೋಗ್ಯನೂ ಚೆನ್ನಾಗಿದೆ ಹಸುಗಳದು. ಹಂಗಾಗಿ ಪ್ರತಿ ಹಸು 2ರಿಂದ 3 ಲೀಟ್ರ್ ಹಾಲು ಜಂಪ್ ಆಗುತ್ತೆ. ಇದು ಹಾಕಿ ನೋಡಿದ್ರೆ ಬೇಕಾದ್ರೆ ಗೊತ್ತಾಗುತ್ತೆ. ಬೇರೆ ರೈತರಿಗೆ ಇದನ್ನೆಲ್ಲ ಹಾಕಿದ್ರೆ ಅನುಕೂಲ ಆಗುತ್ತೆ ಮತ್ತು ಕಾಸ್ಟ್ ಕಮ್ಮಿ ಆಗುತ್ತೆ, ಹಸುಗಳು ಒಳ್ಳೆ ಆರೋಗ್ಯ ಇರ್ತವೆ ಅಂತ ಹೇಳಕ್ಕೆ ಇದು ಮಾಡ್ತೀವಿ. ಸುಮಾರು ಇವರು ತಾಣಕ್ಕೆ ಹಿಡಿದು ನಮ್ಮ ಹತ್ರ 4 ವರ್ಷ ಆಗಿದೆ. ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ಲ. ಸುಮಾರು ತಿಂಗಳಿಗೆ 100-150 ಚೀಲ ತಂತಾರೆ. ನಮ್ಮದು ತಿಂಗಳ ಒಂದು 100-180 ಟನ್ನು ಸೇಲಿಂಗ್ ಇದೆ. ಯಾವುದೇ ಥರದ್ದು ಸೈಡ್ ಎಫೆಕ್ಟ್ ಇಲ್ಲ, ಚೆನ್ನಾಗಿದೆ. ಮಿನಿಮಮ್ ಅಂದರೆ ಈಗ ನಮ್ಮದೆಲ್ಲ ಹೋಮ್ ಡೆಲಿವರಿ ಇದೆ. ಒಂದು 1 ಟನ್ನು 2 ಟನ್ನು ಹೋಲ್ಸೇಲ್ ರೇಟ್ ಇದೆ ನಮ್ಮದು. ಯಾವುದೇ ಥರದ್ದು ಜಾಸ್ತಿ ರೇಟ್ ಇಟ್ಟು ಮಾರೋದು ಆ ಥರ ಎಲ್ಲ ಇಲ್ಲ. ನಮ್ಮದು ಹೋಲ್ಸೇಲ್ ರೇಟು ಡೆಲಿವರಿ ಇದೆ ನಮ್ಮದು. ನಿಮ್ಮಲ್ಲಿ ಯಾವ್ಯಾವ ವೆರೈಟಿ ಸಿಗುತ್ತೆ? ನಮ್ಮಲ್ಲಿ ಬಂದುಬಿಟ್ಟು ವೆಟ್ಕೇಕ್ ಸಿಗುತ್ತೆ, ಪ್ಯೂರ್ ಬಾಗಲಕೋಟೆ ವೆಟ್ಕೇಕು. ಅದಾದಮೇಲೆ ಚಿಪ್ಸ್ ಸಿಗುತ್ತೆ, ಗೆಣಸು ಸಿಗುತ್ತೆ. 3 ಥರ ಮಾಡ್ತಾಯಿದ್ದೀವಿ. ಮುಂಚೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಕೊಡ್ತೀವಿ. ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ, ಎಲ್ಲೇ ಇರಲಿ ನಾವು ಡೆಲಿವರಿ ಕೊಡ್ತೀವಿ.